ಆ ಥರದ್ದೇನು ಯೋಚನೆ ಇಲ್ಲ, ನಮ್ಗೆ ಆ ಥರದಲ್ಲಿ ಏನು ವಿಶ್ವಾಸ ಇಲ್ಲ. ನಮ್ಮ ಕಾರ್ಯ ನಾವು ಮಾಡ್ತಾ ಹೋಗ್ತೀವಿ, ವಿಚಲಿತರಾಗೋದಿಲ್ಲ. ಇನ್ನು ಭೀಮ್ ಆರ್ಮಿ ಅಂತ ಕೇಳಿದೆ ಅಂತ ಹೇಳಿದ್ದಾರೆ, ಖಂಡಿತ ಅವರಿಗೂ ಅವಕಾಶ ಇದೆ, ಮಾಡಲಿ. ನಮಗೇನು ಪರಸ್ಪರ ಪ್ರತಿಸ್ಪರ್ಧಿ ಸಂಘಟನೆಗಳಲ್ಲ. ರಾಷ್ಟ್ರ ಬಲಗೊಳಿಸೋದಕ್ಕೆ ಭೀಮ್ ಆರ್ಮಿಯೂ ಮುಂದಾಗಲಿ, ಯಾರು ಬೇಡ ಅಂತಾರೆ. ಈಗ ನಮ್ಮ ಇಚ್ಛೆ ಇರೋದು ಕೂಡ ಸಂವಿಧಾನ ಉಳಿಬೇಕು, ಭಾರತ ಬೆಳಿಬೇಕು ಅನ್ನೋದು. ಅದೇ ಉದ್ದೇಶ ಇಟ್ಕೊಂಡು ಭೀಮ್ ಆರ್ಮಿ ಮಾಡಿದ್ರೆ ನಾವ್ಯಾಕೆ ಅವ್ರನ್ನ ಪ್ರತಿಸ್ಪರ್ಧಿ ಅಂತ ಅಂದ್ಕೊಳ್ಳೋಣ. ಅವರು ನಮ್ಮವರೇ, ಅವರೇನು ಹೊರಗಡೆಯವರ, ಅವರು ನಮ್ಮವರೇ. ಡಾಕ್ಟರ್ BR ಅಂಬೇಡ್ಕರ್ ಅವರೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗೆ ಶಿಬಿರಕ್ಕೆ ಭೇಟಿ ಕೊಟ್ಟು ಪ್ರಶಂಸೆಯ ಆಡಿರ್ತಕ್ಕಂಥದ್ದು ಐತಿಹಾಸಿಕವಾಗಿರ್ತಕ್ಕಂಥ ಸತ್ಯ. ಹಾಗಾಗಿ ಅವ್ರ ಹೆಸರಿನಲ್ಲಿ ಕಟ್ಟುವ ಸಂಘಟನೆ ಅದು ರಾಷ್ಟ್ರಕ್ಕೆ ಪೂರಕವಾಗಿಯೇ ಇರುತ್ತೆ ಅನ್ನೋದು ನಮ್ಮ ವಿಶ್ವಾಸ. RSS ಭಾರತದ ತಾಲಿಬಾನ್ ಅಂತೇಳಿ ಅದೇ ಹೇಳಿದ್ನಲ್ಲ, ಒಂದು ಹೀಗೆ ಹೇಳುವವರು ಅರಿವಿಲ್ಲದೆ ಇರ್ಬೋದು, ಅಥವಾ ಮೆಂಟಲ್ ಬ್ಯಾಲೆನ್ಸನ್ನು ಕಳ್ಕೊಂಡಿರ್ಬೋದು, ಅಥವಾ ಯಾವುದೋ ಒಂದು ದೇಶ ವಿರೋಧಿ ಸಂಘಟನೆಗಳ ಕೈಗೊಂಬೆ ಆಗಿರುವವರು ಮಾತ್ರ ಹೀಗೆ ಹೇಳ್ತಾರೆ. ಯಾರು ರಾಷ್ಟ್ರವನ್ನು ಪ್ರೀತಿಸ್ತಾರೆ ಅವ್ರು ಯಾರೂ RSS ಮಾಡುವ ಕಾರ್ಯದಲ್ಲಿ ದೋಷ ಹುಡುಕೋ ಕೆಲಸ ಮಾಡಲ್ಲ. ಹಾಗಾಗಿ ಯಾರಿಗೆ ಅರಿವಿಲ್ಲ, ಅವರಿಗೆ ಅರಿವಿಲ್ಲ ಅಂದರೆ ಖಂಡಿತವಾಗಿಯೂ ಕೂಡ ಅವ್ರು ಶಾಖೆಗೆ ಬಂದರೆ, ನಾನು CT ರವಿ ಜೊತೆ ಮಾತಾಡಬೇಕಾದ ಅವಶ್ಯಕತೆಯೂ ಇಲ್ಲ, ಶಾಖೆಗೆ ಬಂದರೆ ಸಂಘ ಏನು ಅಂತ ಅರ್ಥ ಆಗುತ್ತೆ. ಅದರ ಬೌದ್ಧಿಕಗಳಿರ್ಬೋದು, ಅದರಲ್ಲಿ ಅಮೃತ ವಚನ ಅಂತ ಹೇಳ್ಕೊಡ್ತವೆ. ಅದರ ಅಮೃತ ವಚನದಲ್ಲಿ ಅಂಬೇಡ್ಕರ್ ಅವರ ಮಾತುಗಳು, ಬಸವಣ್ಣವ್ರ ಮಾತುಗಳು, ಕನಕದಾಸರ ಮಾತುಗಳು, APJ ಅಬ್ದುಲ್ ಕಲಾಂ ಅವ್ರ ಮಾತುಗಳು, ಮಹಾತ್ಮ ಗಾಂಧೀಜಿಯವ್ರ ಮಾತುಗಳು, ಹೀಗೆ ದಾರ್ಶನಿಕರು ಯಾರ್ಯಾರು ರಾಷ್ಟ್ರಕ್ಕಾಗಿ ಸಮಾಜಕ್ಕಾಗಿ ಬದುಕಿದ್ದಾರೆ ಅವರೆಲ್ಲರ ಜೀವನದ ಉದಾಹರಣೆಯನ್ನು ಇಲ್ಲಿ ಸ್ವಯಂ ಸೇವಕರಿಗೆ ಕಟ್ಕೊಡೋ ಕೆಲಸ ಮಾಡುತ್ತೆ. ಇದರಲ್ಲಿ ಯಾವುದನ್ನು ತಪ್ಪು ಹುಡುಕ್ತಾರೆ ಅವರು. ಹಾಗಾಗಿ ಸಾಮಾಜಿಕವಾಗಿರ್ತಕ್ಕಂಥ ಸದ್ಭಾವನೆ ಮೂಡಿಸೋ ಕೆಲಸ ಮಾಡುತ್ತೆ. ಜಾತೀಯತೆ, ಅಸ್ಪೃಶ್ಯತೆಗೆ ಅವಕಾಶ ಇಲ್ಲದೆ ಇರುವಂಥ ಸದ್ಭಾವನೆ ಮೂಡಿಸುವಂಥ ಕೆಲಸ ಮಾಡುತ್ತೆ. ಇದರಲ್ಲಿ ಎಲ್ಲಿ ತಪ್ಪು ಹುಡುಕಿದ್ರೆ ಅವ್ರ ಮನಸ್ಸಿನಲ್ಲಿ ಇರುವ ಕಲ್ಮಶ ದೂರ ಆಗಬೇಕು. ಅವ್ರ ಮನಸ್ಸಿನಲ್ಲಿ ಕಿಲುಪು ತುಂಬಿಕೊಂಡಿದ್ರೆ, ನನಗೆ ಗೊತ್ತಿಲ್ಲ ಏನು ಅಭಿಪ್ರಾಯ ಇದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಸಂಘ ತನ್ನ ಕಾರ್ಯವನ್ನು ತಾನು ಸ್ವಯಂ ಸೇವಕರಿಗೆ ಸಂಸ್ಕಾರ ಕೊಡೋ ಕೆಲಸ ಮಾಡ್ತಾ ನಿರಂತರವಾಗಿ ಮುಂದುವರಿತಾ ಇದೆ. 100 ವರ್ಷದಲ್ಲಿ ಒಂದು ಶಾಖೆಯಿಂದ ಪ್ರಾರಂಭ ಆಗಿದ್ದು ಲಕ್ಷಾಂತರ ಶಾಖೆಗೆ ಮುಟ್ಟಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಅದರ ತಪಸ್ವಿ ಕಾರ್ಯ ಮತ್ತು ಆ ವಿಚಾರದಲ್ಲಿರುವಂಥ ರಾಷ್ಟ್ರಹಿತ, ಸಮಾಜಹಿತ ಅದಿಲ್ಲದೆ ಇದ್ದಿದ್ದರೆ ಈಗ ಎಷ್ಟೋ ಸಂಘಟನೆಗಳು ಹುಟ್ಟಿ ಕೆಲವೇ ದಿನಗಳಲ್ಲಿ ಮಾಯ ಆಗಿದ್ದಾವೆ. ಇದು ಹಾಗೇನಿಲ್ಲ, ಮತ್ತಿದು ನಿರಂತರ ತನ್ನ ಕಾರ್ಯ ತಾನು ಮಾಡ್ತಾ ಹೋಗ್ತಾನೆ ಇರುತ್ತೆ.